कल रात एक गवर्नमेंट प्राथमिक शाला है, यहाँ पर कोई दुश्मन लोग वो स्कूल को बर्बाद कराया। इसलिए इधर सब बच्चे लोग दलित और पीड़ित बहुत गरीब लोग इधर यहाँ पर पढ़ता है। मैं और हमारा भैया इन सब लोग यहाँ पर पढ़ा हुआ, इसलिए वो कौन ऐसा किया गया वो पुलिस इलाके से तनिखा होना, वो दुश्मनों को शिक्षा होना, फिर इधर स्कूल बनाना। 135 साल, इसलिए ये ग्राउंड ये स्कूल हमारा हक है। हम इस मुद्दा पर ಹೋರಾಟ करूंगा। 135 ವರ್ಷಕ್ಕಿಂತ ಹೆಚ್ಚು ಹಳೆಯದಾದಂತ ಸರ್ಕಾರಿ ಶಾಲೆ, ಇಲ್ಲೇ ಗೌಂಡಿ ಕೆಲಸ, ಕೂಲಿ ಕೆಲಸ, ಪಾತ್ರೆ ತೊಳೆ ಕೆಲಸ, ಹೋಟೆಲ್ ನಲ್ಲಿ ಕೆಲಸ ಮಾಡೋರು ಅಂತ ಮಕ್ಕಳು ಇಲ್ಲಿ ಓದ್ತಿದ್ದಾರೆ। ಕಠಿಣ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಇದೊಂದು ಗವರ್ನಮೆಂಟ್ ಶಾಲೆಯಲ್ಲಿ ಓದಿಸ್ತಿದ್ದಾರೆ। ಯಾಕಂದ್ರೆ ನಾವು ಖಾಸಗಿ ಶಾಲೆಗೆ ಹಾಕ್ಬೇಕಂದ್ರೆ 20,000, 30,000, 50,000 ಫೀ ತುಂಬಕ್ಕೆ ಮಕ್ಕಳಿಗೆ ಆಗಲ್ಲ। ಇದು ಒಂದು ಮಾದೇವ್ ಜವಳಿ ಗಿರಣಿ ಬಂದಾಗಿದೆ, ಜಿನ್ ಫ್ಯಾಕ್ಟರಿ ಬಂದಾಗಿದೆ, ಎಲ್ಲ ನಿರುದ್ಯೋಗ ಆಗಿದ್ದಾರೆ। ಅಂತ ಮಕ್ಕಳಿಗೆ ಆಶ್ರಯ ಇದು ಒಂದೇ ಶಾಲೆ। ಯಾರೋ ದುಷ್ಟರು ಶಾಲೆಯನ್ನ ಕೆಡವಿ ಇವತ್ತು ಅನ್ಯಾಯ ಮಾಡಿದ್ದಾರೆ, ಅದು ತನಿಖೆ ಆಗಬೇಕು। ತನಿಖೆಯಾಗಿ ಯಾರು ಈ ದುಷ್ಕೃತ್ಯ ಎತ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಶಾಲೆ ಪುನಃ ನಿರ್ಮಾಣ ಆಗಬೇಕು। ಇಲ್ಲಿ ಶೌಚಾಲಯ ಇಲ್ಲ, ಮಕ್ಕಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ, ಅವ್ರ ಮಕ್ಕಳು ಬಿಸಿ ಊಟಕ್ಕೆ ಮಧ್ಯಾಹ್ನ ಬಿಸಿಲಲ್ಲಿ ಕೂಡ್ತಾರೆ, ಅವ್ರಿಗೊಂದು ಶೆಡ್ ನಿರ್ಮಾಣ ಆಗಬೇಕು, ಮತ್ತೆ ಶಾಲೆ ಕಟ್ಟಿಸಿಕೊಡ್ಬೇಕು। ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ। ಮತ್ತೆ ಇದರ ಏನಾದ್ರೂ ಈ ಶಿಕ್ಷಣ ಇಲಾಖೆ ಮತ್ತು ಸಂಬಂಧಪಟ್ಟವರು ತಪ್ಪಿದ್ರೆ ನಾವು ಉಗ್ರವಾದಂತ ಹೋರಾಟವನ್ನ ಕೈಗೆತ್ತಿಕೊಳ್ತೀವಿ। ಈಗ ಈ ಶಿಕ್ಷಣ ಇಲಾಖೆಯಿಂದ ಟೀಚರ್ಸ್ ಬಂದಿದ್ದಾರೆ, BO ಆಫೀಸಿಂದ ಆಫೀಸರ್ ಬಂದಿದ್ದಾರೆ, ಇಲ್ಲಿ ಸ್ಥಾನಿಕ CPI ಬಂದಿದ್ದಾರೆ ನಾಯಕನವರು, ಆಮೇಲೆ ಶಾಸಕರು ಇಲ್ಲಿ ಸ್ಥಳೀಯ MLA ಮಹೇಶ್ ತೆಂಗಿನಕಾಯಿ ಅವರು ಬಂದು ಹೋಗಿದ್ದಾರೆ, ಮತ್ತೆ ಇಲ್ಲಿ ಕಾರ್ಪೊರೇಟರು ಮಾಜಿ ಕಾರ್ಪೊರೇಟರು ಬಂದಿದ್ದಾರೆ, ಇಲ್ಲೆಲ್ಲ ಲೋಕಲ್ ನಮ್ಮ ಹೋಣಿ ಎಲ್ಲ ಸಂಘ ಸಂಸ್ಥೆ ಹಿರಿಯರೆಲ್ಲ ಬಂದಿದ್ದಾರೆ। ಈಗ ಅವರು ತನಿಖೆ ಮಾಡ್ತೀವಿ, ಇದು ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ। CC ಕ್ಯಾಮ್ರಾ ಚೆಕ್ ಮಾಡಿ ಅದು ಪರಿಶೀಲನೆ ಮಾಡಿ ಅದರಲ್ಲಿ ಗೊತ್ತಾಗ್ತೈತಿ ಯಾರು ಅಂತ, ನಾವು ಇದನ್ನ ತನಿಖೆ ಮಾಡಿ ಶಿಕ್ಷೆಗಳು ಬರ್ತೀವಿ ಅಂತ ಹೇಳಿದ್ದಾರೆ। ಇದು ಅದೇನು ಹೇಳಿಲ್ಲ। ನಾವು ಅವ್ರಿಗೆ ಒಂದು 10 ದಿವಸ, ಒಂದು ವಾರ ಟೈಮ್ ಕೊಡ್ತೀವಿ। ಆ ಮಕ್ಕಳು ಓದ್ತಿದ್ದಾರೆ, ಅಷ್ಟ್ರೊಳಗೆ ಶೀಘ್ರಗತಿಯಲ್ಲಿ ಮಾಡ್ಬೇಕು। ಇದಕ್ಕೆ ಟೈಮ್ ತಗೋಬಾರ್ದು ಸರ್ಕಾರ, ಶಿಕ್ಷಣ ಇಲಾಖೆ ಸರ್ಕಾರ ಟೈಮ್ ತಗೋಬಾರ್ದು। ನಾವು ಒಂದು ವಾರದಲ್ಲಿ ಇದು ಮಾಡ್ಬೇಕಂತ ಹೇಳ್ತೀವಿ। ಶಾಲೆ ಪ್ರಾರಂಭ ಇದೆ, 625 ಕುಟುಂಬದ ಮಕ್ಕಳು ಇಲ್ಲಿ ಓದ್ತಾರೆ, ಸುಮಾರು 500ರಿಂದ ಹೆಚ್ಚು ಸಂಖ್ಯೆ ಇದೆ। ನಿನ್ನೆ ದಿವಸ ಯಾರೋ ದುಷ್ಕೃತ್ಯವನ್ನು ಮಾಡೋ ಮುಖಾಂತರ 138 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಭಾಳ ಹುಬ್ಳಿ ಒಳ್ಳೆ ಪುರಾತನ ಶಾಲೆ ಇದು, ಗೌರ್ಮೆಂಟ್ ಶಾಲೆ ಇದು। ಈ ಶಾಲೆಗೆ ನಿನ್ನೆ ರಾತ್ರಿ ಯಾರೋ ಬಂದು ಧಕ್ಕೆ ಮಾಡಿ ಗೋಡೆಯನ್ನು ಕೆಡುವಂಥದ್ದನ್ನು ಆಗಿದೆ। ಈಗಾಗಲೇ ನಾನು ಸಂಬಂಧಪಟ್ಟಿರ್ತಕ್ಕಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರಿಗೂ ಮಾತಾಡಿದ್ದೀನಿ, ಉಳಿದಂಥ ಇಲಾಖೆಯವ್ರಿಗೂ ಕೂಡ ಮಾತಾಡಿ ಇದರಲ್ಲಿ ಯಾರ್ಯಾರು ಈ ದುಷ್ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ ಅವ್ರ ತಕ್ಷಣ ಬಂಧಿಸ್ಬೇಕನ್ನುವಂಥದ್ದು ಆಗ್ರಹವನ್ನು ಕೂಡ ನಾನು ಪೊಲೀಸ್ ಇಲಾಖೆಗೆ ಮಾಡ್ತೀನಿ। ಜೊತೆಗೆ ಶಿಕ್ಷಣ ಇಲಾಖೆಯವರು ತಕ್ಷಣ ಇದನ್ನು ಅವರು ಕೂಡ ಕಂಪ್ಲೇಂಟ್ ರೇಸ್ ಮಾಡಿ ಕೊಟ್ಟು ಮತ್ತು ತಕ್ಷಣ ದುರಸ್ತಿ ಕಾರ್ಯಕ್ಕೆ ಏನು ಬೇಕೋ ಅದನ್ನು ಕೂಡ ಅವ್ರು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥದ್ದನ್ನು ಕೂಡ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ। ಮತ್ತು ಈ ರೀತಿಯಾದಂಥ ಜಾಗಗಳನ್ನು ಹೊಡೆಯುವಂಥದ್ದು ಭೂಮಾಫಿ ಅನ್ನುವಂಥದ್ದು ಏನೈತಿ ಇದು ನಡಿಬಾರ್ದಿದೆ ಯಾವಾಗಲೂ ಸದ್ಯಕ್ಕೆ। ಇದಕ್ಕೆ ಅವ್ರು ಲೀಗಲಿ ಫೈಟ್ ಮಾಡಿ ಯಾರ್ದಾರು ಇದ್ದರೆ ಅವ್ರು ಮಾಡ್ಕೊಳ್ಳಿ ವಿನ ಈ ರೀತಿ ಸರ್ಕಾರಿ ಶಾಲೆಗಳೇನು ಬಂದು ರಾತ್ರಿ JCBನೋ ಇನ್ನೇನೋ ತೊಗೊಂಬಂದು ಧ್ವಂಸ ಮಾಡಿ ಹೋಗುವಂಥದ್ದು ಯಾವುದು ಕೂಡ ಸರಿಯಲ್ಲ ಅನ್ನೋಂಥದ್ದು ಹೇಳ್ತೀವಿ। ಮತ್ತು ಇಲಾಖೆಯವರು ತಕ್ಷಣ ಇದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ FIR ಮಾಡಿ ಮತ್ತು ಇದಕ್ಕೆ ನಿನ್ನೆ ರಾತ್ರಿಗೆ ಇದಕ್ಕೆ ಯಾರು ಕಾರಣಗಾರ ಅವ್ರನ್ನ ತಕ್ಷಣ ಬಂಧಿಸಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಮಾಡ್ತೀವಿ। ಸರ್ಕಾರಿ ಶಾಲೆಗಳಿಗೆ ರಕ್ಷಣೆ ಇಲ್ಲ, ಡೆಫಿನೆಟ್ಲಿ ನಾನು ಈಗ ಹೇಳ್ತಾ ಇದ್ದೇನೆ, ಇದು ಈ ರೀತಿಯಾದಂಥ ಶಾಲೆಗಳಿಗೆ ಯಾವಾಗಲೂ ಈ ಪುರಾತನ ಶಾಲೆಗಳು ಯಾವಾಗಲೂ ಶಾಲೆಗಳ ಬಗ್ಗೆ ನಾವು ವಿಶೇಷವಾಗಿ ಗೌರವವನ್ನು ಸೂಚಿಸಬೇಕಾಗಿದ್ದಂಥ ಸಂಗತಿಗಳಿರ್ತವೆ। ಗೌರ್ಮೆಂಟ್ ಶಾಲೆಗಳ ದುಸ್ಥಿತಿಗೆ ಬರಬಾರ್ದು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಕೂಡ ಇವತ್ತು ಎಲ್ಲ ಹಂತದಲ್ಲಿ ಕೂಡ ಅನೇಕ ಶಾಲೆಗಳು ಬಂದಾಗ, ಈಗ ಬ್ರಾಡ್ವೇ 2ನೇ ನಂಬರ್ ಶಾಲೆ ಬಂದಾಗೂ ಕೂಡ ಅಲ್ಲಿ ಅಷ್ಟೇ ಹೋರಾಟ ಮಾಡಿ ಆ ಶಾಲೆ ಉಳಿಸೋದಾಗೈತೆ। ಇವತ್ತು ಈ ಶಾಲೆಗೂ ಕೂಡ ಏನೇ ಆದರೂ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಈ ಶಾಲೆಯನ್ನು ಉಳಿಸಿ ಬೆಳೆಸೋಂಥದ್ದನ್ನು 100% ನಾವೆಲ್ಲರೂ ಕೂಡ ಮಾಡ್ತೀವಿ। ನೋಡೋಣ, ಇದು ತನಿಖೆ ಆಗಲಿ, ಯಾಕಂದ್ರೆ ನಾನೀಗ ಫಸ್ಟ್ ಇನ್ಫಾರ್ಮೇಷನ್ನಾಗಿ ಇಮಿಡಿಯೇಟ್ ನಾನು ಯಾವುದು ರಿಯಾಕ್ಟ್ ಮಾಡೋದು ಸರಿ ಅನ್ಸಂಗಿಲ್ಲ।
ತನಿಖೆ ಆಗಲಿ, ತನಿಖೆ ಆದಮೇಲೆ ಅದರ ಸತ್ಯಾಸತ್ಯತೆ ಏನು ಅನ್ನೋಂಥ ಸಂಪೂರ್ಣ ಹೊರಗೆ ಬರುತ್ತೆ. ಆ ಥರ ಏನಾದರೂ ಭೂಮಿ ಎಫ್ಎದ್ದು ಇನ್ನೊಂದು ಇತ್ತು ಅಂತಂದರೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಳ್ಳೋಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಸರ್ ಜಾಗ ಯಾರ್ದಂತ ಜಾಗ ತೀರ್ಮಾನ ಆಗಲಿ ಯಾರ್ದಂತೇಳಿ. ಈಗ ನಾನು ಇದಕ್ಕೆ ಜಗದ ಬಗ್ಗೆ ತೀರ್ಮಾನ ಮಾಡೋಕ್ಕಾಗಲ್ಲ. ಬಹುಶಃ ಇನ್ನೂ ಕೋರ್ಟ್ ಇರ್ಬೋದು ಅನ್ಸುತ್ತೆ ನನಗೆ. ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಈಗ ನಾವು ಯಾವುದೋ ಡಿಸಿಷನ್ ತೊಗೊಳಕ್ಕಾಗಲ್ಲ. ಜಾಗ ಇನ್ನೊಂದು ಮತ್ತೊಂದು ಏನಾರು ಇರಲಿ, ಈಗ ಶಾಲೆ ಕಟ್ಟಡ ಐತಿ, ಶಾಲೆ ನಡೆದೈತಿ, ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆ ಆಗಬಾರ್ದು. ಈ ರೀತಿ ಬಂದು ರಾತ್ರಿ ಒಡೆದು ಹಾಕುವಂಥದ್ದು ಯಾವುದೂ ಕೂಡ ಸಹಿಸಲಾಗಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಇಲಾಖೆಯವ್ರದ್ದು ಸಂಪೂರ್ಣ ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಅದರ ತನಿಖೆ ಮಾಡಿ ಇನ್ನು ಯಾರು ಇದಕ್ಕೆ ದುಷ್ಕರ್ಮಿಗಳು ಇದನ್ನು ಬೀಳಿಸುವಂಥ ಸಾಹಸ ಮಾಡಿದ್ದಾರೆ ಅವ್ರನ್ನ ಒಳಗೆ ಹಾಕುವಂಥ ಕೆಲಸ ಇಲಾಖೆ ಮಾಡಬೇಕು ಅನ್ನೋದು ಆಗ್ರಹ ಮಾಡಿ.